ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಷ್ಟು ದಿನ ಕಾದಿದ್ದ ಕುರ್ಚಿ ಫೈಟ್ಗೆ ಕ್ಲೈಮ್ಯಾಕ್ಸ್ ಕೊಡೋ ಕಾಲ ಬಂದೇ ಬಿಡುತ್ತಾ ಅನ್ನೋ ಟಾಕ್ ಶುರುವಾಗಿದೆ. ಅದೇ ವಿಚಾರ ಮಾತಾಡೋಕೆ ಅಂತಲೇ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯನ್ನ ಕರೆಸಿಕೊಂಡಿದೆ. ನಾಳೆ ಎಐಸಿಸಿ ಕಚೇರಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆಯಲಿದ್ದು ಕರ್ನಾಟಕ ಯುದ್ಧಕ್ಕೆ ತೆರೆ ಎಳೆಯುತ್ತಾ ಅನ್ನೋದನ್ನ ನೋಡಬೇಕು. ಇತ್ತ ಸಿಎಂ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಕೈಗೊಳ್ತಾ ಇದ್ದಂತೆ ಸಿಎಂ ಆಪ್ತರು ಕೂಡ ದೆಹಲಿ ಪರೇಡ್ಗೆ ಮುಂದಾಗಿದ್ದಾರೆ. ನಾಳೆ ಕರ್ನಾಟಕ ಕುರುಕ್ಷೇತ್ರಕ್ಕೆ ಕ್ಲೈಮ್ಯಾಕ್ಸ್ ಫಿಕ್ಸ್. ದಿಲ್ಲಿಯಲ್ಲಿ ನಾಳೆ ಸಿದ್ದರಾಮಯ್ಯ ಡಿಕೆಶಿ ಭವಿಷ್ಯ ನಿರ್ಧಾರ. ನಾಳೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಏನೋ ಒಂದು ಆಗಲಿದೆ ಅನ್ನೋದು ಕನ್ಫರ್ಮ್ ಆಗಿದೆ. ಇಷ್ಟು ದಿನ ಆಗುತ್ತೆ ನೋಡೋಣ ಅನ್ನೋರೆಲ್ಲ ನಾಳೆ ಮತ್ತೇನು ಆಗುತ್ತೆ ಅಂತ ಹೇಳಲಾಗ್ತಿದೆ. ಕರ್ನಾಟಕ ಕುರುಕ್ಷೇತ್ರಕ್ಕೆ ನಾಳೆ ಕ್ಲೈಮ್ಯಾಕ್ಸ್ ಸಿಕ್ಕೇ ಬಿಡುತ್ತಾ ಅಂತ ಹೇಳಲಾಗ್ತಿದೆ. ಎಐಸಿಸಿ ನಾಯಕರು ಸಿದ್ದು ಹಾಗೂ ಡಿಕೆಶಿ ಇಬ್ಬರನ್ನೂ ಕರೆದಿದ್ದು ನಾಳೆಯೇ ಎಲ್ಲದಕ್ಕೂ ಉತ್ತರ ಸಿಗಲಿದೆ ಅಂತ ಹೇಳಲಾಗ್ತಿದೆ. ಕಳೆದ ಹಲವಾರು ತಿಂಗಳಿನಿಂದ ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆಯದ್ದೇ ಚರ್ಚೆ. ಪದೇ ಪದೇ ಹೈಕಮಾಂಡ್ ಮೆಟ್ಟಿಲೇರಿದ್ರೂ ಯಾವುದೇ ನಿರ್ಧಾರ ಹೊರಬಿದ್ದಿರಲಿಲ್ಲ. ಆದರೆ ಇದೀಗ ಅದಕ್ಕೆ ಕಾಲ ಕೂಡಿ ಬಂದಂತೆ ಕಾಣ್ತಿದೆ. ಈಗಾಗಲೇ ಸ್ಪೆಷಲ್ ಫ್ಲೈಟ್ನಲ್ಲಿ ಸಿಎಂ ದೆಹಲಿಯತ್ತ ಪ್ರಯಾಣ ಬೆಳೆಸಿದ್ರೆ ಸಿದ್ದು ಜೊತೆ ಪರಮೇಶ್ವರ್, ಮಹದೇವಪ್ಪ, ಜಾರ್ಜ್, ಎಂಬಿ ಪಾಟೀಲ್ ಸೇರಿದಂತೆ ಹಲವು ಸಚಿವರು ಹೋಗಿದ್ದಾರೆ. ನಾಳೆ ಜಮೀರ್ ಅಹಮದ್, ಎಚ್ಕೆ ಪಾಟೀಲ್ ಕೂಡ ಹೋಗಲಿದ್ದಾರೆ. ನಾಳೆ ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಹೈ ವೋಲ್ಟೇಜ್ ಮೀಟಿಂಗ್ ಫಿಕ್ಸ್ ಆಗಿದ್ದು ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night, Mr. Venugopal called me and intimated me the date and meeting. Once again, many speculations are surrounding your meeting high command after a long time. Your meeting high command after a long time. Many speculations are running around. Will it be a full stop? Speculations are always there. ನಾಳೆ ಸಿದ್ದು ವಾದ ಏನಿರಬಹುದು? ಸರ್ಕಾರದ ಆಡಳಿತ ಚೆನ್ನಾಗಿ ನಡೀತಿದೆ, ಇನ್ನು 2 ವರ್ಷ ನಾನೇ ಇರ್ತೀನಿ. ಈಗ ಮೊದಲಿಗೆ ಸಚಿವ ಸಂಪುಟ ಪುನರಚನೆ ಆಗಬೇಕಿದೆ. ನಾಯಕತ್ವ ಬದಲಾವಣೆ ಆಗಲೇಬೇಕು ಅಂದ್ರೆ ಸ್ವಲ್ಪ ಟೈಮ್ ಕೊಡಿ. ಈಗಲೇ ಆಗಬೇಕು ಅಂದ್ರೆ ನೀವು ಬೇಕಾದ್ರೆ ಶಾಸಕರ ಅಭಿಪ್ರಾಯ ಸಂಗ್ರಹಿಸಿ. ಅದು ಆಗದೇ ಇದ್ದಲ್ಲಿ ಹಿರಿಯ ನಾಯಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸದ್ಯಕ್ಕೆ ಸೂಕ್ತ. ಗ್ಯಾರಂಟಿಗಳ ಯಶಸ್ವಿ ಜಾರಿ ಹಾಗೂ ಬಳಿಕ ನಡೆದ ಬೈ ಎಲೆಕ್ಷನ್ನಲ್ಲಿ ಗೆಲುವು. 2028ಕ್ಕೆ ಅಹಿಂದ ಕೈ ಹಿಡಿಯಬೇಕು ಅಂತಂದ್ರೆ ನಾಯಕತ್ವ ಟಚ್ ಮಾಡಬೇಡಿ. ಡಿಕೆಶಿ ವಾದವೇನು? ಪಕ್ಷಕ್ಕಾಗಿ ನನ್ನ ತ್ಯಾಗ ನಿಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಫಲಕ್ಕೆ ಈಗ ಸೂಕ್ತ ಸಮಯ. ಅಂದು ಎಲ್ಲರೂ ಕೊಟ್ಟ ಮಾತಿನಂತೆ ಈಗ ನನಗೆ ಸಿಎಂ ಸ್ಥಾನ ಸಿಗಬೇಕು. ಸಿದ್ದರಾಮಯ್ಯನವರ ಜೊತೆಗೂಡಿ ಪಕ್ಷ ಅಧಿಕಾರಕ್ಕೆ ಬರುವಲ್ಲಿ ನನ್ನ ಪಾತ್ರವೂ ಇದೆ. ಪಕ್ಷಕ್ಕಾಗಿ ನಾನು ದುಡಿದಿದ್ದೇನೆ, ಎಲ್ಲವನ್ನೂ ಸಹಿಸಿಕೊಂಡಿದ್ದೇನೆ. ಉಳಿದಿರೋ 2 ವರ್ಷ ಅವಧಿಯಲ್ಲಿ ನಾನು ಉತ್ತಮ ಆಡಳಿತ ಕೊಡುತ್ತೇನೆ. 2028ಕ್ಕೆ ನಿಮಗೆ ಅವಕಾಶ ಅಂತ ಹೇಳಿದ್ರು, ಅಲ್ಲಿಯವರೆಗೆ ಕಾಯಲು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರು ಮೊದಲ ಅವಧಿ ಪೂರ್ಣಗೊಳಿಸಿ 2ನೇ ಅವಧಿಯಲ್ಲಿದ್ದಾರೆ. ಅವರ ಪಕ್ಷದ ಎಲ್ಲಾ ಹುದ್ದೆಯಲ್ಲೂ ಪಕ್ಷಕ್ಕಾಗಿ ಸೇವೆ ಸಲ್ಲಿಸಿದ್ದಾರೆ, ಅನುಭವಿಸಿದ್ದಾರೆ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತನಾಗಿರೋ ನನಗೂ ಒಂದು ಅವಕಾಶ ಕೊಡಿ. ಈ ರೀತಿಯಾಗಿ ನಾಳೆ ಚರ್ಚೆಗಳು ನಡೆಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಟ್ನಲ್ಲಿ ನಾಯಕತ್ವ ಬದಲಾವಣೆ ಜಟಾಪಟಿಗೆ ನಾಳೆ ತೆರೆ ಎಳೆಯಲು ಹೈಕಮಾಂಡ್ ಮುಂದಾಗಿದೆ. ಸಿಎಂ ಕೆಳಗಿಳಿಸುವ ನಿರ್ಧಾರ ಇಲ್ಲವೇ ಮುಂದುವರಿಸುವ ನಿರ್ಧಾರಕ್ಕೂ ಬರಬಹುದು, ಇಲ್ಲವೇ ಸಂಪುಟ ಪುನರಚನೆಗೂ ಅವಕಾಶ ನೀಡಬಹುದು. ಎಲ್ಲವೂ ನಾಳಿನ ಸಭೆಯ ಮೇಲೆ ನಿಂತಿದೆ. ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.